ಕುತ್ತಿಗೆಯನ್ನು ಕತ್ತರಿಸಿ ಅವ್ನು ಹಚ್ತಾರೆ, ಅವ್ನು ಗಣೇಶ ಆಗ್ತಾನೆ ಅಂತ. ನನಗೆ ಗಣೇಶ ಅವರಂದ್ರು ಆನೆಗೆ ಏನಾಯಿತು ಅಂತ ನಾವು ಯೋಚನೆ ಮಾಡ್ತೀವಿ, ನಾವು ಮಾಡೋದೇ ಇಲ್ಲ. ಗಣೇಶ ಆಗ್ಬೇಕಂತ ಅದೇ ಸಂಭ್ರಮದಲ್ಲಿ ಇದ್ಬಿಡ್ತೀವಿ. ಈ ಪುಣ್ಯಕೋಟಿ ಕಥೆಯಲ್ಲಿಯೂ ಹಾಗೇ ಇದೆ. ಆ ಹುಲಿಗೆ ಏನಾಯಿತು ನಾವೆಂದು ಯೋಚನೆ ಮಾಡೋದೇ ಇಲ್ಲ. ಅದ್ರ ಬರೀಗೂ ಈ ಪುಣ್ಯಕೋಟಿ ಮಗುವಿನಷ್ಟೇ ಒಂದು ತಪ್ಪಲೇ ಆಗ್ಬಿಡ್ತದಲ್ಲ ಅಂತ. ಅದು ಬಹಳ ಸುಂದರವಾಗಿ ಗಣೇಶನವರು ಇದನ್ನ ಬರೆದಿದ್ದಾರೆ. ಅವರ ಕೊನೆಯ ಶಬ್ದ ಲೋಕವೆಲ್ಲರೂ ಏಕವಾದರೆ ನಾಲ್ಕವಾಗುವುದು ಈ ಧರೆ. ಬಹಳ ಸುಂದರವಾಗಿದೆ. ಈ ಜಗತ್ತಿನಲ್ಲಿ ಬೇಕಾದಷ್ಟು ಸೌಲಭ್ಯಗಳು ಇದ್ದರು, ಬೇಕಾದಷ್ಟು ರಿಸೋರ್ಸಸ್ ಇದ್ದರು, ಅದನ್ನು ಬಿಟ್ಟು ನಾವು ನಮಗೋಸ್ಕರ ಅಂತ ಯಾವಾಗ ಶೇಖರಣೆ ಮಾಡ್ತೀವಿ ಅವಾಗ ನಾಲ್ಕು ಹೋಗಿ ನರಕ ಆಗಿಬಿಡ್ತದೆ. ಇದನ್ನು ಗಾಂಧೀಜಿಯವರು ಹೇಳಿದ್ದಾರೆ, ಬೇಕಾದಷ್ಟು ಜಗತ್ತಿನಲ್ಲಿ ಮೂಲ ಸೌಕರ್ಯಗಳಿವೆ, ಆದರೆ ನಾವು ಯಾವಾಗ ಒಂದು ಅತಿಯಾದ ಏನಂತೀವಿ ಆಸೆ, ಅದು ಕೆಟ್ಟ ಆಸೆನೇ ಇದು, ಎಲ್ಲ ಸಂಗ್ರಹ ಮಾಡ್ಕೊಬೇಕು, ಎಲ್ಲ ನನಗೆ ಇರಬೇಕು, ನನ್ನ ಹೊಟ್ಟೆ ತುಂಬಿದ್ರು ಸಿಗಬೇಕು ಅಂತ ಯಾವಾಗ ಈ ಥರ ಬರೋಕ್ಕೆ ಶುರು ಆಗುತ್ತೆ, ಮುಂದಿನ ಜನ್ರೇಷನ್ ಅದರ ಮುಂದಿನ ಜನ್ರೇಷನ್ ಅಂತ ಆ ವೇಳೆಯಲ್ಲಿ ಈ ಥರ ಆಗ್ಬಿಡ್ತದೆ. ಒಂದು ವನಪ್ರಾಣಿಗಳಲ್ಲಿ ನಾನು ಮಾತಾಡಿದಾಗ ನನಗೆ ಗಣೇಶನಷ್ಟು ಅನುಭವ ಇಲ್ಲ. ಒಂದು ಪ್ರಾಣಿ ನನಗೆ ಎಷ್ಟಾಗುತ್ತೆ ಅಷ್ಟೇ ಬೇಟೆ ಆಗುತ್ತೆ, ಅದಕ್ಕಿಂತ ಹೆಚ್ಚು ಬೇಟೆ ಆಡೋದು. ಅದಕ್ಕೊಂದು ಜಿಂಕೆ ಬೇಟೆ ಆಡಿದರೆ ಅದು ಸರ್ವೈವ್ ಆಗಬೇಕಲ್ಲ. ಒಂದು ಜಿಂಕೆದಲ್ಲಿ ಅದರಷ್ಟು ಮಾಂಸ ಸಾಕಬೇಕು ಅಂದರೆ ಒಂದೇ ಜಿಂಕೆ ಮಾಡುತ್ತೆ, ಎರಡು ಜಿಂಕೆ ತಂದು ಪಕ್ಕಟ್ಕೊಂಡು ನಾಳೆಗೆ ಅಂತ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅದು ಈ ಜೀವನ ಒಂದು ಸಮವಾಗಿ ಎಲ್ಲನೂ ನಡಿಬೇಕು ಅಂತಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟರೊಳಗೆ ಒಂದು ವನದಲ್ಲಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಆ ಗುಣ ಹೇಗಿದೆ ಆ ಗುಣವನ್ನು ಮನುಷ್ಯರಲ್ಲಿ ಇಟ್ಕೋಬೇಕು. ಏನಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬಿಟ್ಟಿರ್ಬೇಕು ಅಂದರೆ ನಮ್ಮ ಭಗವಾನ್ ಬುದ್ಧ ಆಗಕ್ಕಾಗಂಗಿಲ್ಲ. ನಮಗೆ ನಾವು ಬಸ್ನಲ್ಲಿ ಹತ್ತಿದ್ರೆ ದುಡ್ಡಿಲ್ಲ ಕರೆಗಳಿಸ್ತಾರೆ, ಈಗಿಲ್ಲ, ಈಗ ಹೆಣ್ಮಕ್ಳು ಯಾರು ಇಳಿಸಲ್ಲ. ಅಮ್ಮ ಬೇರೆ ಟ್ರೈನಲ್ಲಿ ಹೋಗ್ತಾ ಇದ್ದರೆ ಇಳಿಸ್ತಾರೆ ಅಂದ್ಕೊಡ್ತೀನಿ. ದುಡ್ಡು ಬೇಕು, ಆದರೆ ಎಷ್ಟು ಬೇಕು ಅನ್ನೋದು ನ್ಯೂಸ್ ಅದರಿಂದ ನಡೆಸಬೇಕು. ಅತಿಯಾಗಿ ಸಂಗ್ರಹ ಮಾಡೋದು, ಅತಿಯಾಗಿ ಅದರ ಮೇಲೆ ಮೋಹ ಇಟ್ಬೋದು, ಅತಿಯಾಗಿ ಅದನ್ನು ಆಸಕ್ತಿ ಇದ್ದರೆ ಅವಾಗ ಈ ಜಗತ್ತನ್ನದೇ ನರಕಾಗಿ ಹೋಗ್ತದೆ. ಪುಣ್ಯಕೋಟಿಯ ಒಂದು ಕಥೆಯಿಂದ ಗೊತ್ತಾಗ್ತದೆ, ಕೇವಲ ಪುಣ್ಯಕೋಟಿಯ ಅಷ್ಟೇ ಅಲ್ಲ, ಅದರಷ್ಟೇ ಮಹತ್ವವನ್ನು ಶತಕರುಣಿಯಾದ ಹುಲಿ ಇದೆ ಅಂತ ಗೊತ್ತಾಗ್ತದೆ. ಜೀವನದಲ್ಲಿ ನೋಡ್ತಾರೆ ಒಂದು ಕ್ಯಾರೆಕ್ಟರ್ ಬರೀ ಒಂದೇ ದೃಷ್ಟಿಯಿಂದ ನೋಡಬಾರ್ದು, ಎಲ್ಲ ದೃಷ್ಟಿಯಿಂದ ನೋಡಬೇಕು. ಒಬ್ಬ ಮನುಷ್ಯ ಕೆಟ್ಟ ಅಂದ ತಕ್ಷಣ ಕೆಟ್ಟ ಎಲ್ಲನೂ ಅಲ್ಲ, ಒಬ್ಬ ಮನುಷ್ಯ ಒಳ್ಳೆಯವರು ಅಂದ ತಕ್ಷಣ ಎಲ್ಲ ಒಳ್ಳೆಯವರಲ್ಲ, ಎರಡೂ ದೃಷ್ಟಿ ಇರಬೇಕು ಅಂತ ನಮಗೆ ಅನಿಸ್ತು. ಕೊನೆಯ ದೃಶ್ಯವನ್ನು ಕರ್ಕೊಂಡು ನೀರು ಬಂದ್ಬಿಡ್ತು. ಎಂದರೆ ಪುಣ್ಯಕೋಟಿನೇ ಇಲ್ಲಿಂದ ಹಾಯುತ್ತೆ ಅಂತ, ಹಾರೆ ಸತ್ತೋಗುತ್ತೆ ಅಂತ. ಅವಾಗ ನಾನೇ ಅಂದ್ಕೊಂಡೆ ಅದಕ್ಕಿಂತ ಮುಂಚೆ ವ್ಯಾಘ್ರನೂ ಹಾರೆ ಸತ್ತೋಯ್ತಲ್ಲ, ನಾವು ಯಾವಾಗ ಪುಣ್ಯಕೋಟಿ ಕಣ್ಣಿಗೆ ಹಾಕ್ಬಿಡ್ತೀವಿ ತಕ್ಷಣ. ಅದಕ್ಕೆ ನಾನು ಗಣೇಶನ ಜೊತೆ ಇದನ್ನು ಮಾತಾಡಿದೆ, ಇದು ನಾನು ಎರಡನೇ ಸರ್ತಿ ನೋಡ್ತಿರೋದು. ನಾವು ಯಾಕೆ ಆಕಳಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಮತ್ತು ಒಂದು ಹುಲಿಗೆ ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಇದಕ್ಕೆ ಬಹುಶಃ ಒಂದು ನಾವು ಬೆಳೆದು ಬಂದ ರೀತಿ ಇರುತ್ತೆ, ನಮಗೆ ಆಕಳಿಂದ ಹೆಚ್ಚು ಲಾಭ ಇರುತ್ತೆ, ನಮಗೊಂದು ಆಕಳ ಮೇಲೆ ಕರುಣೆ ಹೆಚ್ಚಾಗುತ್ತೆ, ಆಕಳ ಜೊತೆಗೆ ನಮ್ಮ ಸಂಪರ್ಕ ಜಾಸ್ತಿ ಇರ್ತದೆ. ಆಕಳನ್ನ ದೇವರನ್ನ ಪೂಜಿಸ್ತೀವಿ. ನಮ್ಗೆ ಯಾವಾಗಲೂ ಏನಿದೆ ಸಹಿತ ಆಕಳ ಅಂದರೆ ಒಂದು ಬಹಳ ಸಂಭಾಯಿತ. ಅಂದರೆ ಹುಲಿ ಅಂದರೆ ಯಾವಾಗಲೂ ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಅಂತ ಇರೋದ್ರಿಂದ ನಾವು ಯಾವಾಗಲೂ ಕನಿಕರ ಹೆಚ್ಚು ಆಕಳಕ್ಕೆ ಪಡ್ತೀವಿ. ಒಂದು ಆಕ್ಸಿಡೆಂಟ್ ಆದಾಗ ಒಂದು ಸೈಕಲ್ನವ್ನು ತಪ್ಪು ಮಾಡಿದ್ರೆ ಸಹಿತ ಆ ಸೈಕಲ್ನವ್ನು ಯಾರೂ ಬೈಯಲ್ಲ, ಕಾರ್ನವನ್ನೇ ಬೈತಾರೆ. ಹಾಗೆ ಈ ಹುಲಿನೇ ನಾವು ಬೈತೀವಿ, ಹೊತ್ತು ಪುಣ್ಯ ಕೊಟ್ಟಿದ್ದಿಲ್ಲ. ಆದರೆ ಆ ಕಾರಣಕ್ಕೂ ಅವನದೇ ಆದ ಒಂದು ತೊಂದರೆ ಇರ್ತದೆ, ಅವನೇನು ತಪ್ಪಿರಲಿಲ್ಲ ಸಹಿತ ಅವನು ಬಯಸ್ಕೋತಾನೆ. ಹಾಗೆ ಹುಲಿಗೂ ಅದರದ್ದೇ ಆದ ಒಂದು ಸಂಸಾರ, ಒಂದು ಮಗು, ಅದು ಬಾಯಿ ತೆಗೆದು ಹಸಿವೆ ಅಂತ ಇದೆ. ಅದನ್ನು ಕೇವಲ ಗಣೇಶನವರು ಮಾತ್ರ ಅದನ್ನು ಇಮ್ಯಾಜಿನ್ ಮಾಡ್ಬೋದು, ಬರಿಬೋದು. ಅತ್ಯಂತ ಸುಂದರವಾಗಿದೆ ಗಣೇಶನವರೇ. ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು, ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ನಮ್ಮ ದೇಶಕ್ಕೆ ಸೀಮಿತ ಇಲ್ಲ. ಯಾಕೆಂದರೆ ಈ ಧರಣಿ ಇರುವುದೇ ಒಂದು ಸಮತೋಲನದ ಮೇಲೆ. ಆ ಸಮತೋಲನವನ್ನು ನಾವು ತಪ್ಪಿಸಿದರೆ, ಅಂತಹ ಒಂದು ಮೆಸೇಜನ್ನು ಕೊಟ್ಟಿದ್ರೆ, ಆ ಸಮತೋಲನ ನಾವು ತಪ್ಪಿಸ್ಬಿಟ್ರೆ ಅವಾಗ ಈ ಧರಣಿನೇ ಉಳಿಯೋಲ್ಲ, ಈ ಭೂಮಿನೇ ಉಳಿಯೋಲ್ಲ. ಅತಿಯಾದ ಕೊಳ್ಳುವ ಬಾತತನ, ಅತಿಯಾಗಿ ಸಂಗ್ರಹಿಸುವ ಬುದ್ಧಿತನ, ಅತಿಯಾಗಿ ಒಂದು ನಮಗೆ ಬೇಕಾಗಿರೋದಕ್ಕೆ ಅದನ್ನು ಇಟ್ಕೊಳ್ಳೋ ಕೂಡ ಅದು ಯಾವಾಗ ಕಡಿಮೆ ಆದಾಗ ಎಲ್ಲೋ ಒಂದು ಸಮಾಧಾನಕ್ಕೆ ಬರುತ್ತೆ ಅಂತ ಈ ಸಂದೇಶವನ್ನು ಮತ್ತು ಹೃದಯ ಸ್ಪರ್ಶಿಯಾಗಿ ಯಾಕೆ ಹುಲಿ ಬೇಟೆ ಆಡ್ತೀನಿ ಅಂತ ಅದನ್ನೆಷ್ಟು ಅಸಹಾಯಕತೆ ಇತ್ತು. ತಾಯಿ ಇಲ್ಲದ ಮಗು ತನ್ನ ತಬ್ಬಲಿ ಮಗು ಇದೆ, ಅದಕ್ಕೆ ಹಾಲು ಕುಡಿಯೋಕ್ಕೆ ಹಾಲಿಲ್ಲ, ಅದು ಏನಕ್ಕೆ ನಾವು ಉಪವಾಸ ಇದಕ್ಕೆ ಜಿಗಿಲಿಕ್ಕೆ ಶಕ್ತಿ ಇಲ್ಲ ಅಂತ ಒಂದು ಹುಲಿ ಅದು ಹೊರಗೆ ಅದು ಹೇಗೆ ತ್ಯಾಗ ಮಾಡ್ತು. ಅದೇ ರೀತಿ ಪುಣ್ಯಕೋಟಿನೂ ಹೇಗೆ ತ್ಯಾಗ ಮಾಡ್ತು, ಇಬ್ಬರು ತ್ಯಾಗ ಮಾಡಿದ್ದಾರೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ತ್ಯಾಗದ ಒಂದು
ಒಂದು ಚಿತ್ರ ಅಂತ ತಪ್ಪಿಲ್ಲ. ಬಹಳ ಸುಂದರವಾಗಿ ಮಾಡಿದ್ದಾರೆ ಗಣೇಶನವರೇ. ನಿಮಗೆ ಬರೆದಿದ್ದೀನಿ, ನಿಮಗೆ ನಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳು. ಇನ್ನೊಂದು ಪಾರ್ಕ್ ನೀವು ಕೊಟ್ಟಿದ್ದೀರಿ ಅಂತ. ಅದೇ ರೀತಿ ಬಾಲಚಂದ್ರ ಬಾಲು ವೃತ್ತಿಯಿಂದ ಇಂಜಿನಿಯರ್, ಬಹುಶಃ ಇಂಜಿನಿಯರ್ ಬಗ್ಗೆ ಭಾಳ ಕ್ರಿಯೇಟಿವಿಟಿ ಇದ್ರಿ. ನಮ್ಮ ರಮೇಶ್ ಅರವಿಂದ್ ಅವರು ಇಂಜಿನಿಯರು, ಓಕೆ, ಬಾಲು ಅವರು ಇಂಜಿನಿಯರು. ಅದಕ್ಕೆ ಅದನ್ನು ಅವ್ರ ಮುಖಸಲ್ಲಿರುವ ಕಥೆಯನ್ನು ನೀವು ಚಿತ್ರನೂ ಕೊಟ್ಟಿರ್ತಿದ್ದೀರಿ. ಎಷ್ಟೋ ನನ್ನ ಫ್ರೆಂಡ್ ಗುಜ್ಜನ್ ಅಂತ ಇದ್ದಾರೆ, ಕರ್ಕೊಂಡು ಬಂದೆ, ಅವ್ರ ಕಥೆ ಹೇಳಿದ್ದೆ. ಅದರ ನಡುವೆ ಏನೂ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅವ್ರ ಕಥೆ ನೋಡಿ ಅವ್ರು ತಿಳ್ಕೊಂಡಿರ್ತಾರೆ. ಕೊನೆ ಕೇಳಿದೆ, ನಿಮಗೆ ಕನ್ನಡ ಭಾಷೆ ಬರೋಲ್ಲ, ನಿಮ್ಗೆ ಅರ್ಥ ಆಯ್ತಾ? ಅವ್ರು ಹೇಳಿದ್ರು, ಇಷ್ಟು ಚೆನ್ನಾಗಿ ಚಿತ್ರೀಕರಣ ಆಗಿದೆ, ಅನಿಮೇಷನ್ ಆಗಿದೆ, ಅದು ನೋಡಿದಾಗ ನಮ್ಗೆ ಯಾವ ಭಾಷೆನೇ ಬೇಕಾಗಿಲ್ಲ, ಅದು ನಮಗೆ ಹೃದಯಕ್ಕೆ ತಪ್ಪಿದೆ. ಅದು ಒಂದು ಅಭಿನಂದನೆ. ಕಲೆಗೆ ಭಾಷೆಯ ಬಂಧನ ಇಲ್ಲ, ಕಲೆಗೆ ಭಾಷೆಯ ಬಂಧನ ರಾಜಕೀಯತೆಗೆ ಇರಬೇಕಾಗಲ್ಲ. ಹೃದಯ ಸ್ಪರ್ಶಿ ಆಗುವ ಈ ಘಟನೆಯನ್ನು ಅಷ್ಟೇ ಹೃದಯ ಸ್ಪರ್ಶವಾಗಿ ನೀವು ಬದಲಿಂದ ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ. ನಿಮಗೆ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಎಲ್ಲ ಕಲಾಪ್ರಿಯರ ಪರವಾಗಿ ವಿಶೇಷವಾದ ಅಭಿನಂದನೆ. ನೀವು ಚಿಕ್ಕವರಿದ್ದೀರಿ, ನೀವು ಹೆಚ್ಚು ಈ ಥರ ಚಿತ್ರ ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೆಯಿರಿ, ಕರ್ನಾಟಕದ ಕೀರ್ತಿಯನ್ನು ಮುಂದೆ ಹಬ್ಬಿಸಿರಿ, ಅಂತಾರಾಷ್ಟ್ರೀಯ ವಲಯದಲ್ಲಿ ಮುಂದೆ ಹೋಗಿ ಇದನ್ನು ಇಂಗ್ಲೀಷ್ನಲ್ಲಿ ಖಂಡಿತ ಮಾಡಬೇಕು ಮತ್ತು ಜಗತ್ತಿನ ಅನೇಕ ಭಾಷೆಗಳಾಗಬೇಕು ಅಂತ ನಾನು ಬಯಸ್ತೀನಿ. ಇದು ಯೂನಿವರ್ಸಲ್ ಟ್ರೂತ್, ಜಗತ್ತಿನಲ್ಲಿರುವ ಯೂನಿವರ್ಸಲ್ ಟ್ರೂತ್ ಇದೆ. ಅದಕ್ಕೆ ಎಲ್ಲರಿಗೂ ನಿಮ್ಮ ತಂಡದವರಿಗೆ ಧನ್ಯವಾದ, ಗಣೇಶನವರಿಗೆ ವಿಶೇಷವಾದ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.